ಹೇಳಪ್ಪ. ದಾಸಿ ಕೊಡು ಚಿಕ್ಕ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕತ್ತಂಬರವೇ ಸಾಗಕ ಸಪ್ಪನಿ ಇಬ್ರು ಮಾಡ ತಪ್ಪು. ನಮಸ್ತೆ ನಮಸ್ತೆ ಹೇಳಿ ಸರ್. ಸರ್, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಯಾರು ಇಷ್ಟ ಸರ್? ಗಿಲ್ಲಿ ಯಾಕೆ ಸರ್ ಗಿಲ್ಲಿ? ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ, ಒಳ್ಳೆ ಎಂಟರ್ಟೈನ್ ಮಾಡ್ತಾ ಇದ್ದಾನೆ ಪಬ್ಲಿಕ್ಗೆ, ಓಕೆ, ಅದಕ್ಕೋಸ್ಕರ ಇಷ್ಟ ಆಗ್ತಾನೆ. ನೀನು ಗಿಲ್ಲಿದ್ದು ಸಾಂಗ್ ಹೇಳ್ತಿ ಬಿಡ, ಹೇಳು. ಹೇಳಪ್ಪ. ದಾಸಿ ಕೊಡು ಚಿಕ್ಕ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕತ್ತಂಬರವೇ ಸಾಗಕ ಸಪ್ಪನಿ ಇಬ್ರು ಮಾಡ ತಪ್ಪು. ಇನ್ನೊಂದು ಲೈನ್. ಗಿಲಿ 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 ಏನಿದೆ ಬಟ್ ಗಿಲಿ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಮಗಳಿಗೂ ಹಾಗೆ ಗಿಲ್ಲಿನೇ ಇಷ್ಟ. ಹೌದು. ಯಾರು ಇಷ್ಟ ಆಗಾನೆ ಬಿಗ್ ಬಾಸ್ ಅಲ್ಲಿ ನಿಂಗೆ? ಗಿಲಿ. ಯಾಕೆ ಇಷ್ಟ ಗಿಲ್ಲಿ? ಏನಕ್ಕೆ ಇಷ್ಟ? ಡೈಲಿ ನೋಡ್ತೀಯಾ ಬಿಗ್ ಬಾಸು? ಹಾ ಗಿಲ್ಲಿ ಕಾಮಿಡಿ ಮಾಡೋದು ಇಷ್ಟ ಆಗತ್ತಾ? ಹಾ ಯಾರು ಇಷ್ಟ ಆಗಲ್ಲ ಬಿಗ್ ಬಾಸ್ ಅಲ್ಲಿ? ಅಶ್ವಿನಿ. ಹಂಗೆಲ್ಲ ಏನು ನಿಮ್ಗೆ ಯಾರು ಇಷ್ಟ ಆಗಲ್ಲ ಸರ್? ಹಾಗೆ ಹಂಗೇನಿಲ್ಲ ಸರ್, ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಈಗ ಅಶ್ವಿನಿ ಇಷ್ಟ ಆಗ್ತಾರಾ? ಅಶ್ವಿನ್ ಪರವಾಗಿಲ್ಲ, ಇವಾಗ ಲಾಸ್ಟ್ ವೀಕಿಂದ ಏನು ಗಲಾಟೆಗಳಿಲ್ಲ ಅವ್ರದ್ದು, ಚೆನ್ನಾಗಿ ಆಡ್ತಾ ಇದ್ದಾರೆ. ಈಗ ಪಬ್ಲಿಕ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಸೈಲೆಂಟ್ ಆದ್ರೆ ಬಿಗ್ ಬಾಸ್ ನೋಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಹೌದು, ಅದೇನೋ ನಿಜ. ಅದೇನೋ ನಿಜ. ಒಂದೆರಡು ಮಾತಾಡಿ. ನಿಜನಾ? ಹಂಗೇನಿಲ್ಲ ಸರ್, ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಅದರಲ್ಲಿ ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ ಎಲ್ರಿಗಿಂತ. ಮತ್ತು ಗಿಲ್ಲಿ ಮತ್ತು ರಘು ಚೆನ್ನಾಗಿ ಆಡ್ತಾ ಇದ್ದಾರೆ ಇಬ್ಬರು. ಈಗ ಲಾಸ್ಟ್ ವೀಕ್ ಇಬ್ರು ಕಿತ್ತಾಡ್ಕೊಬಿಟ್ಟಿದ್ರು. ಹೌದು. ಹೇಗೆ ಅನಿಸ್ತು ಅವಾಗ? ಏನಿಲ್ಲ, ಇಬ್ಬರು ಫ್ರೆಂಡ್ಸ್ ಇದ್ರಲ್ಲ ಮುಂಚೆ ಬಂದಾಗ, ಸ್ವಲ್ಪ ಬೇಜಾರಾಯಿತು. ಇವಾಗ ಚೆನ್ನಾಗಿ ಆಡ್ತಾ ಇದ್ದಾರೆ ಇಬ್ಬರು. ಇಬ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಹೌದು. ಈಗ ಧ್ರುವ ಅಂತ ಹೇಗೆ ಆಡ್ತಾ ಇದ್ದಾರೆ? ಧ್ರುವಂತೂ ನೋ ಕಮೆಂಟ್ಸ್ ಅವ್ರ ಬಗ್ಗೆ. ಮನೆಗೆ ಹೋಗ್ತಿರೋದು ಕಳಿಸ್ತಾ ಇಲ್ಲ ಬಿಗ್ ಬಾಸ್. ಹೌದು ಇಷ್ಟ ಆಗಿ. ಹೌದು, ಅವರು ಎಲ್ಲ ಹತ್ರ ಸರಿ ಇಲ್ವಲ್ಲ ಅವರು, ಅದಕ್ಕೋಸ್ಕರ ಇರ್ಬೋದು. ಈಗ ನೋಡಿ, ನಿನ್ನೆ ವೋಟಿಂಗ್ ಮಾಡಿದ್ರೆ ಅಂತ ಫಸ್ಟೇ ಸೇವ್ ಆಗ್ಬಿಟ್ಟಿದ್ದಾರೆ. ಹೌದು. ನಮ್ಮ ಕರ್ನಾಟಕದ ಅಷ್ಟು ಜನ ಅವ್ರಿಗೆ ಭಯ ಆಗ್ಬಿಟ್ಟಿದೆ ಪರ್ಸನಾಲಿಟಿ ಆಚೆ ಎಲ್ಲಿ ಬಂದ್ಬಿಡುತ್ತೆ ಅಂತ. ಅದಕ್ಕೆ ಬಿಗ್ ಬಾಸ್ ಮನೆಯಲ್ಲೇ ಇಟ್ಕೊಳ್ತಾ ಇದ್ದಾರಾ? ಇರ್ಬೋದೇನೋ, ಅವರಿಂದ ಸ್ವಲ್ಪ ಕ್ವಾಟ್ಲೆ ಶುರು ಆಗುತ್ತೆ ಅನಿಸುತ್ತೆ, ಅದಕ್ಕೆ ಉಳಿಸ್ಕೊತಾ ಇದ್ದಾರೆ ಅನ್ಕೊಂತೀನಿ. ಹೊರಗಡೆ ಬಂದ್ರೆ ಕೊಟ್ಲೆ ಆಗತ್ತಂತಲ್ಲ, ಒಳಗಡೆನೂ ಕ್ವಾಟ್ಲೆ ಕೊಡ್ತಾರೆ ಅವರು ಎಲ್ರಿಗೂ, ಅದಕ್ಕೆ ಉಳಿಸ್ಕೊಳ್ತಾ ಇದ್ದಾರೆ ಟಿ ಆರ್ ಪಿಗೋಸ್ಕರ. ಉಳಿಸ್ಕೊಂತ ಇದ್ದಾರೆ. ಹೌದು. ಇನ್ನು ರಕ್ಷಿತ್ ಅವ್ರು ಹೇಗೆ ಆಡ್ತಾ ಇದ್ದಾರೆ? ರಕ್ಷಿತ್ ಅವರು ಒಂದೊಂದು ವೀಕ್ ಒಂದೊಂದು ಥರ ಆಡ್ತಾ ಇದ್ದಾರೆ ಅವರು. ಈಗ ಕಾನ್ಸ್ಟೆಂಟಾಗಿ ಇಲ್ಲ ಅವರು, ಒಂದೇ ಥರ ಒಂದೇ ಥರ ಇಲ್ಲ. ಇಷ್ಟ ಆಗ್ತಾರೆ ಇತ್ತೀಚೆಗೆ ಇಲ್ಲ ಹೇಗೆ? ಸ್ಟಾರ್ಟಿಂಗ್ ಒಂದು 6 ವೀಕ್ಸ್ ಚೆನ್ನಾಗಿ ಇಷ್ಟ ಆಗ್ತಿದ್ರು, ಇವಾಗ ಇಷ್ಟ ಆಗ್ತಿಲ್ಲ. ಈಗ ಲಾಸ್ಟ್ 2 ವೀಕಿಂದ ಇಷ್ಟ ಆಗ್ತಿಲ್ಲ. ಇನ್ನು ಇವ್ರು ಧನುಷ್ ಅವರು ಅವ್ರದ್ದೇನು ಅಷ್ಟೊಂದು ವೇರಿಯೇಷನ್ಸ್ ಇಲ್ಲ, ಒಂದೇ ಥರ ಹೋಗ್ತಾ ಇದೆ ಅವ್ರದ್ದು ಗ್ರಾಫು. ಒಂದೇ ಥರ ಹೋಗ್ತಾ ಇದೆ. ಹಾಂ. ಇನ್ನು ಇವರು ಕಾವ್ಯ ಅವ್ರದ್ದು ಅವರು ಅಷ್ಟೇ, ಜಾಸ್ತಿ ಎಂಟರ್ಟೈನ್ಮೆಂಟ್ ಇಲ್ಲ. ಏನೋ ಅಲ್ಲಿ ಗಿಲ್ಲಿನ ಎಲ್ಲಾರ್ದು ತೊಗೊಳ್ತಾ ಇದ್ದಾನೆ ಫೋಟೇಜ್ಗಳನ್ನ. ಗಿಲ್ಲಿದೆ ತಪ್ಪ? ಗಿಲ್ಲಿ ಅದೇನೋ ಗೊತ್ತಿಲ್ಲ ಸರ್, ಒಟ್ಟಿನಲ್ಲಿ ಅವನದೇ ಜಾಸ್ತಿ ಫೋಕಸ್ ಆಗ್ತಾ ಇದೆ ಬಿಗ್ ಬಾಸಲ್ಲಿ. ಇನ್ನೂ ಹೇಳ್ತಾರೆ ಗಿಲ್ಲಿ ಇಲ್ಲ ಅಂದರೆ ಕಾವ್ಯ ಇಷ್ಟೊಳಗಡೆ ಹೊರಗಡೆ ಬರ್ತಿದ್ವು ಅಂತ. ಇರ್ಬೋದು, ನಿಜ ಇರ್ಬೋದು, ಅದು ನಿಜನಾ? ಇರ್ಬೋದು. ಇನ್ನು ರಾಶಿಗೆ ಹೇಗೆ ಆಡ್ತಾರೆ? ರಾಶಿಕ್ ಅವ್ರು ಬರೀ ಅವರು ಆ್ಯಕ್ಟಿವಿಟೀಸ್ ಇದ್ದಾಗ ಮಾತ್ರ, ಬೇರೆ ಟೈಮಲ್ಲೆಲ್ಲ ಫುಲ್ಲು ನ್ಯೂಟ್ರಲ್ ಆಗಿ ಹೋಗ್ತಾರೆ ಅವರು. ಸೂರಜ್ ಬಿಟ್ಟರೆ ಇಲ್ಲ. ಇನ್ನು ಸೂರಜ್ ಸ್ಟಾರ್ಟಿಂಗ್ 2 ವೀಕ್ಸ್ ಏನೋ ಚೆನ್ನಾಗಿ ಮಾಡ್ತಾರೆ ಅಂದ್ಕೊಂಡ್ವಿ, ಇವಾಗ ಫುಲ್ ಎಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ ಅವರು. ಓಕೆ, ಇಲ್ಲಿಂದ ವೈಲ್ಡ್ ಕಾರ್ಡಿಂದ ಬಂದ ರಜತ್ ಮತ್ತು ಚೈತ್ರ ಅವರು ಇವಾಗ ಲಾಸ್ಟ್ ವೀಕಿಂದ ಬಂದಿದ್ದಾರೆ, 2 ವೀಕ್ಸ್ ಆಯಿತು. ನೋಡ್ಬೇಕಿನ್ನ. ರಜತ್ ಸ್ವಲ್ಪ ಆಟ ಚೆನ್ನಾಗಿದೆ ಅನ್ಕೊತೀನಿ, ಚೈತ್ರ ಅವ್ರ ಬಗ್ಗೆ ಇನ್ನೂ ಅಷ್ಟು ಗೊತ್ತಿಲ್ಲ, ನೋಡ್ಬೇಕು. ಸೀಸನಲ್ಲಿ ಬಂದಿದ್ರು, ಈ ಸೀಸನಲ್ಲಿ ಲಾಸ್ಟ್ ಸೀಸನ್ ನೋಡಲಿಲ್ಲ ನಾವು. ಕೆಲವರು ಆಡಿಯನ್ಸ್ ಹೇಳ್ತಿರೋದು ಹಳಬರಿಗೆ ಅವಕಾಶ ಕೊಡೋ ಬದಲು ಹೊಸಬ್ರಿಗೆ ಯಾರ್ಯಾರು ಕೊಡ್ಬೋದಿತ್ತು. ಹೌದು, ಕೊಡ್ಬೋದಾಗಿತ್ತು. ಕೊಡ್ಬೋದಾಗಿತ್ತು. ಯಾರೋ ಹೊಸಬ್ರು ಬಂದಿದ್ರೆ ಸ್ವಲ್ಪ ಚೆನ್ನಾಗಿರೋದು. ಹೌದು. ನೋಡಿರೋ ಮುಖಗಳನ್ನೇ ನೋಡೋಕೆ ಬೇಜಾರಾಗ್ಬೋದು. ಹೊಸಬ್ರು ಬರ್ಬೋದಾಗಿತ್ತು, ಅವ್ರಿಗೆ ಚಾನ್ಸ್ ಕೊಡಬೇಕಾಗಿತ್ತು ಹೊಸಬ್ರಿಗೆ. ಟಾಪ್ 5 ಯಾರು ಸರ್? ಟಾಪ್ 5 ಗಿಲ್ಲಿ, ಅಶ್ವಿನಿ, ರಘು, ರಕ್ಷಿತಾ, ಬಿಟ್ಟರೆ ಧನುಷ್ ಬರ್ಬೋದು. ಈ ವಾರ ಯಾರು ಹೊರಗಡೆ ಬರ್ಬೋದು? ಈ ವಾರ ಅಭಿಷೇಕ್ ಬಂದ್ಬಿಡ್ಬೋದು ಸರ್. ಅಭಿಷೇಕ್ ಏನು ಆಟ ಆಡ್ತಾ ಇಲ್ಲ ಅಂತ? ಅವರು ವೇಸ್ಟ್ ಕ್ಯಾಂಡಿಡೇಟ್ ಅವರು. ವೇಸ್ಟ್ ಕ್ಯಾಂಡಿಡೇಟಾ? ಹೌದು. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್.